ಸೊ ಸೊಲ್ಯೂಷನ್ ನೋಡಿ, ಫಸ್ಟ್ ಕ್ಯಾಶ್ನ ಕನ್ಸಿಡರ್ ಮಾಡ್ಕೊತೀರಾ, ದೆನ್ ಅಸೆಟ್ಸ್ ರಿಯಲೈಸ್. ಸೊ ಏನು ಅಸೆಟ್ಸ್ ರಿಯಲೈಸ್ ಆಗ್ತದೆ ಅದನ್ನು ಕನ್ಸಿಡರ್ ಮಾಡ್ತೀರಾ. ಸೊ ವಿ ಡೋಂಟ್ ಹ್ಯಾವ್ ಎನಿ ಸೆಕ್ಯೂರ್ಡ್ ಕ್ರೆಡಿಟರ್ಸ್. ಲಿಕ್ವಿಡೇಷನ್ ಎಕ್ಸ್ಪೆನ್ಸಸ್ ತೊಗೊಳ್ಳಿ. ಲಿಕ್ವಿಡೇಟರ್ ರೆಮ್ಯುನರೇಷನ್ ದಟ್ ಈಸ್ ಆನ್ ಅಸೆಟ್ಸ್ ರಿಯಲೈಸ್ಡ್. ಒಂದ್ರ ಮೇಲೆ ರೆಮ್ಯುನರೇಷನ್ನ ಕ್ಯಾಲ್ಕುಲೇಟ್ ಮಾಡಬೇಕಾರದು ದಟ್ ಈಸ್ ಆನ್ ಅಸೆಟ್ಸ್ ರಿಯಲೈಸ್ಡ್. ಅಸೆಟ್ಸ್ ರಿಯಲೈಸ್ಡ್ ಮೀನ್ಸ್ ಎಕ್ಸ್ಕ್ಲೂಡಿಂಗ್ ಕ್ಯಾಶ್. ನೆಕ್ಸ್ಟ್ ಡಿಬೆಂಚರ್ಸ್. ಡಿಬೆಂಚರ್ಸು ಔಟ್ಸ್ಟ್ಯಾಂಡಿಂಗ್ ಇಂಟ್ರೆಸ್ಟ್ ಆನ್ ಡಿಬೆಂಚರ್ಸ್ 75,000 ದಟ್ ಈಸ್ ಗಿವನ್ ಇನ್ ದ ಪ್ರಾಬ್ಲಮ್. ಸೊ ಪ್ರಾಬ್ಲಮಲ್ಲಿ ಎಷ್ಟು ಕೊಟ್ಟಿದ್ದಾರೆ? 75,000. ಅಗೇನ್ ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ 6 ಮಂತ್ಸ್ ಔಟ್ಸ್ಟ್ಯಾಂಡಿಂಗ್ ಇಂಟ್ರೆಸ್ಟ್ನ ಫೈಂಡ್ ಔಟ್ ಮಾಡಬೇಕು. ಸೊ 5 lakhs ಡಿಬೆಂಚರ್ ಕ್ಯಾಪಿಟಲ್, 15% is the rate of interest, and outstanding interest to be calculated for 6 months, that is 6/12, April to September. ಯಾಕಂದರೆ ಸೆಪ್ಟೆಂಬರ್ಗೆ ಅವರು ಡಿಬೆಂಚರ್ಸ್ನ ವಾಪಸ್ ಮಾಡ್ತಿರೋದ್ರಿಂದ ಟಿಲ್ ದಟ್ ಡೇಟ್ ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ದ ಇಂಟ್ರೆಸ್ಟ್. ಸೊ 75 ಪ್ಲಸ್ 37,500 ಎಷ್ಟಾಗುತ್ತೆ? 1,12,500. ದೆನ್ ಡಿಬೆಂಚರ್ಸ್, ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್, ದೆನ್ ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್ನ ಡಿಸ್ಚಾರ್ಜ್ ಮಾಡಿ. ಸೊ ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್ ಡಿಸ್ಚಾರ್ಜ್ ಮಾಡಿದಾದಮೇಲೆ ಒಂದ್ಸಲಿ ಅಮೌಂಟ್ನ ಚೆಕ್ ಮಾಡಿ. ಸೊ ಆಫ್ಟರ್ ಡಿಸ್ಚಾರ್ಜಿಂಗ್ ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್ ಎಷ್ಟು ಬ್ಯಾಲೆನ್ಸ್ ಉಳ್ಕೊಳ್ಳುತ್ತೆ ನಮಗೆ? 17,83,500 ಇಷ್ಟು ಬ್ಯಾಲೆನ್ಸ್ ನಮಗೆ ಉಳ್ಕೊಳ್ಳುತ್ತೆ. ನಮಗಿರೋ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ 5,61,500. ಸೊ ಪೇ ಮಾಡ್ಬೋದು ನಾವು ಕಂಪ್ಲೀಟಾಗಿ. ಸೊ 5,61,500ನ ಪೇ ಮಾಡಿ. ಎಷ್ಟು ಉಳ್ಕೊಳ್ಳುತ್ತೆ ನಮಗೆ? ಸೊ 12,22,000. ಸೊ ಅರಿಯರ್ಸ್ ಎಷ್ಟಾಗುತ್ತೆ? 2 lakh. 10 lakhs, 10% ಇಸ್ ದ ರೇಟ್ ಆಫ್ ಡಿವಿಡೆಂಡ್ 2 years. 2 yearsಗೆ ಅರಿಯರ್ಸ್ ಇದೆ. ಸೊ ಪ್ರಿಫರೆನ್ಸ್ ಕ್ಯಾಪಿಟಲ್ ಕೂಡ ಪೂರ್ತಿಯಾಗಿ ರೀಪೇ ಮಾಡ್ಬೋದು. ಸೊ ನಮಗೆ ಟೋಟಲಿ ಇನ್ಕ್ಲೂಡಿಂಗ್ ಅರಿಯರ್ಸ್ ಮತ್ತು ಕ್ಯಾಪಿಟಲ್ ಎಷ್ಟಾಗುತ್ತೆ? ಸೊ 12 lakhs ಆಗುತ್ತೆ. ನಮ್ಮ ಹತ್ರ ಇಲ್ಲಿರೋದು 12,22,000 ಅಂದರೆ ನಮ್ಮ ಹತ್ರ ಸೊ ಕ್ಯಾಪಿಟಲ್ನ ಪ್ರಿಫರೆನ್ಸ್ ಕ್ಯಾಪಿಟಲು ಮತ್ತು ಅರಿಯರ್ಸ್ನ ರೀಪೇ ಮಾಡೋಷ್ಟು ಸಫಿಷಿಯೆಂಟ್ ಬ್ಯಾಲೆನ್ಸ್ ಇದೆ. ಸೊ ಅಮೌಂಟ್ ಅವೈಲೇಬಲ್ ಎಷ್ಟಾಗುತ್ತೆ? 22,000. ಇಲ್ಲಿ 2 ಡಿಫ್ರೆಂಟ್ ಈಕ್ವಿಟಿ ಶೇರ್ಸ್ ಇರೋದ್ರಿಂದ ಅದಕ್ಕೆ ನಾವು ಫಸ್ಟು ಕ್ಯಾಲ್ಕುಲೇಟ್ ಮಾಡಬೇಕಾಗತ್ತೆ. ಒಂದೇ ಈಕ್ವಿಟಿ ಶೇರ್ಸ್ ಇದ್ದರೆ ನಿಮ್ಗೆ ಇಲ್ಲಿಗೆ ಸ್ಟಾಪ್ ಆಗ್ತಿತ್ತು, ಏನು ಕ್ಯಾಲ್ಕುಲೇಷನ್ ಏನೂ ಬರ್ತಿರಲ್ಲ. ದ ಕಂಪ್ಲೀಟ್ ಅಮೌಂಟ್ ಟ್ರಾನ್ಸ್ಫರ್ ಟು ದ ಈಕ್ವಿಟಿ ಶೇರ್ ಹೋಲ್ಡರ್ಸ್ಗೆ ಟ್ರಾನ್ಸ್ಫರ್ ಮಾಡ್ತೀರಿ. ಇಲ್ಲೂ ಅವ್ರಿಗೆ ಮಾಡ್ತೀರಾ, ಬಟ್ ವಿ ಹ್ಯಾವ್ 2 ಡಿಫ್ರೆಂಟ್ ಈಕ್ವಿಟಿ ಶೇರ್ಸ್. ಸೊ ಒಂದ್ರದ್ದು ಪೇಡ್ ಅಪ್ ವ್ಯಾಲ್ಯೂ ಇರೋದು ನಿಮಗೆ 60 rupees ಇದೆ, ಇನ್ನೊಂದ್ರದ್ದು ಪೇಡ್ ಅಪ್ ವ್ಯಾಲ್ಯೂ 75 rupees ಇದೆ. ಕ್ವಶನಲ್ಲಿದೆ. ಕ್ಯಾಲ್ಕುಲೇಷನ್ ನೋಡಿ. ಸೊ ಕ್ಯಾಲ್ಕುಲೇಷನ್ ಆಫ್ ಅಮೌಂಟ್ ಪೇಯಬಲ್ ಟು ಈಕ್ವಿಟಿ ಶೇರ್ ಹೋಲ್ಡರ್ಸ್. ಫಸ್ಟ್ ರೀಪೇಮೆಂಟ್ ಆಫ್ ಎಕ್ಸಸ್ ಪೇಡ್ ಅಪ್ ವ್ಯಾಲ್ಯೂನ ರೀಪೇ ಮಾಡಬೇಕಾಗತ್ತೆ. ಸೊ 5,000 ಶೇರ್ಸ್ಗೆ ಪೇಡ್ ಅಪ್ ವ್ಯಾಲ್ಯೂ 75 ಇದೆ. 15,000 ಶೇರ್ಸ್ಗೆ ಪೇಡ್ ಅಪ್ ವ್ಯಾಲ್ಯೂ 60 rupees ಇದೆ. ಎಕ್ಸಸ್ ಅಮೌಂಟ್ ಎಷ್ಟು ಪೇ ಮಾಡಿರೋದು? 5,000 ಶೇರ್ ಹೋಲ್ಡರ್ಸು 15 rupees ಎಕ್ಸಸ್ ಪೇ ಮಾಡಿದ್ದಾರೆ. ಸೊ ಅವರಿಗೆ ನಾವು ಎಷ್ಟು ಪೇ ಮಾಡಬೇಕಾಗುತ್ತೆ? 75,000. ಬಟ್ ನಮಗಿಲ್ಲಿ ಬ್ಯಾಲೆನ್ಸಿಂಗ್ ಅಮೌಂಟ್ ಬಂದಿರೋದು ಎಷ್ಟಿದೆ? 22,000 ಮಾತ್ರ ಬ್ಯಾಲೆನ್ಸಿಂಗ್ ಅಮೌಂಟ್ ಬಂದಿರೋದು. ಬಟ್ ಅಮೌಂಟ್ ಅವೈಲಬಲ್ ಟು ಈಕ್ವಿಟಿ ಶೇರ್ ಹೋಲ್ಡರ್ಸ್ ಇಸ್ ಓನ್ಲಿ 22,000. In this problem, the company doesn't have the sufficient balance to repay the excess amount. ನೀವು ಈ ಥರದ್ದು ಪ್ರಾಬ್ಲಮ್ ಮಾಡಿದ್ದೀರಾ, ನೀವು ಆ ಪ್ರಾಬ್ಲಮ್ನ ಚೆಕ್ ಮಾಡಿದ್ರೆ ನಮ್ಗೆ ಅಲ್ಲಿ ಎಕ್ಸಸ್ ಅಮೌಂಟ್ನ ಪೂರ್ತಿಯಾಗಿ ಪೇ ಮಾಡ್ಬೋದು. ಎಕ್ಸಸ್ ಅಮೌಂಟ್ ಪೇ ಮಾಡಿದ್ದಾದಮೇಲೆ ಸ್ಟಿಲ್ ವಿ ಆರ್ ಹ್ಯಾವಿಂಗ್ ದ ಬ್ಯಾಲೆನ್ಸ್. ಸೊ ಬ್ಯಾಲೆನ್ಸ್ ಬರ್ತಿತ್ತು, ಆ ಬ್ಯಾಲೆನ್ಸ್ನ ಈಕ್ವಲ್ ಆಗಿ ಡಿಸ್ಟ್ರಿಬ್ಯೂಟ್ ಮಾಡ್ತಿದ್ವಿ. ಬಟ್ ಅಲ್ಲಿ ನಮಗೆ ಇಲ್ಲಿ ಎಕ್ಸಸ್ ಅಮೌಂಟ್ ಪೇ ಮಾಡೋಕ್ಕೇ ನಮ್ಮ ಹತ್ರ ಸಫಿಷಿಯೆಂಟ್ ಬ್ಯಾಲೆನ್ಸ್ ಇಲ್ಲ. ನಮಗೆ ಬೇಕಾಗಿರೋದು 75, ಬಟ್ ಅವೈಲಬಲ್ ಇಸ್ ಓನ್ಲಿ 22,000 ಮಾತ್ರ ಅವೈಲಬಲ್ ಇದೆ. ಲಾಸ್ ಎಷ್ಟಾಗ್ತದೆ ಕ್ಯಾಲ್ಕುಲೇಟ್ ಮಾಡಿ. ಕ್ಯಾಲ್ಕುಲೇಷನ್ ಆಫ್ ಲಾಸ್ ಪರ್ ಶೇರ್. ಟೋಟಲ್ ಅಮೌಂಟ್ ಪೇಯಬಲ್ ಟು ಈಕ್ವಿಟಿ ಶೇರ್ ಹೋಲ್ಡರ್ಸ್. ಪ್ರಾಬ್ಲಮಲ್ಲಿ ಕೊಟ್ಟಿದ್ದಾರಲ್ವ, ಅವೆರಡನ್ನೂ ಆ್ಯಡ್ ಮಾಡ್ಕೊಳ್ಳಿ. ದಿಸ್ ಇಸ್ ದ ಟೋಟಲ್ ಅಮೌಂಟ್ ಪೇಯಬಲ್ ಮೈನಸ್ ಅಮೌಂಟ್ ಅವೈಲಬಲ್ ಟು ಈಕ್ವಿಟಿ ಶೇರ್ ಹೋಲ್ಡರ್ಸ್. ಈಕ್ವಿಟಿ ಶೇರ್ ಹೋಲ್ಡರ್ಸ್ಗೆ ಎಷ್ಟು ಅಮೌಂಟ್ ಅವೈಲಬಲ್ ಆಗ್ತಿದೆ? ಅಮೌಂಟ್ ಅವೈಲಬಲ್ ಆಗ್ತಿರೋದು 22,000. ಲಾಸ್ ಟು ಈಕ್ವಿಟಿ ಶೇರ್ ಹೋಲ್ಡರ್ಸ್ಗೆ ಎಷ್ಟು ಲಾಸ್ ಆಗ್ತಿದೆ? ಸೊ ಟೋಟಲಿ ನಾವು ಪೇ ಮಾಡಬೇಕಾಗಿರೋದಿಷ್ಟು, ನಮ್ಮ ಹತ್ರ ಇರೋದಿಷ್ಟು. ಅಂದರೆ ಆಬ್ವಿಯಸ್ಲಿ ಇಷ್ಟು ಲಾಸ್ ಆಗ್ತಿದೆಯಾ ಅಂದರೆ ನಮ್ಗೆ ಇಷ್ಟು ಪೇ ಮಾಡೋಕ್ಕಾಗ್ತಿಲ್ಲ. ಅಂದರೆ ಪರ್ ಶೇರ್ಗೆ ಎಷ್ಟು ಲಾಸ್ ಆಗುತ್ತೆ? ಟೋಟಲ್ ಲಾಸ್ ಡಿವೈಡೆಡ್ ಬೈ 20,000. ಈ 20,000 ಯಾವುದು ಅಂದರೆ ಬ್ಯಾಲೆನ್ಸ್ ಶೀಟಲ್ಲಿ ಇದೆ ಅಲ್ವಾ, 5,000 ಆ್ಯಂಡ್ 15,000 ಶೇರ್ಸ್ ಎಷ್ಟಾಗುತ್ತೆ? 20,000. ಸೊ ಲಾಸ್ ಎಷ್ಟಾಗ್ತದೆ? 62.65 ಪರ್ ಶೇರ್. 2 ಪೇಡ್ ಅಪ್ ವ್ಯಾಲ್ಯೂ ಇದೆ ನೋಡಿ, ಒಂದು 75, ಇನ್ನೊಂದು 60. ಇದರಲ್ಲಿ ಲೀಸ್ಟ್ ಎಷ್ಟಿದೆ? 60 rupees. ಸೊ 60 rupees ನೋಡಿ, ಇನ್ 2 ಪೇಡ್ ಅಪ್ ವ್ಯಾಲ್ಯೂಸ್ ದಟ್ ಈಸ್ 75 ಆ್ಯಂಡ್ 60. ಅಮೌಂಟ್ ಟು ಬಿ ಕಲೆಕ್ಟೆಡ್ ಫ್ರಮ್ ದ ಲೀಸ್ಟ್ ಪೇಡ್ ಅಪ್ ವ್ಯಾಲ್ಯೂಯಿಂದ ಅಮೌಂಟ್ನ ಕಲೆಕ್ಟ್ ಮಾಡ್ತೀವಿ. ಸೊ ಲೀಸ್ಟ್ ಪೇಡ್ ಅಪ್ ವ್ಯಾಲ್ಯೂ ಇರೋದು ನಮಗೆ 60. ಅವ್ರ ಹತ್ರ ಅಮೌಂಟ್ನ ಕಲೆಕ್ಟ್ ಮಾಡ್ತೀವಿ. ಎಷ್ಟು ಲಾಸ್ ಆಗ್ತಿದೆಯೋ ಅಷ್ಟು ಅಮೌಂಟ್ನ ಕಲೆಕ್ಟ್ ಮಾಡ್ತೀವಿ. 62.5 ನಮ್ಗೆ ಇಷ್ಟು ಲಾಸ್ ಆಗ್ತಿದೆ. ಆಲ್ರೆಡಿ ಅವ್ರು 60 rupees ಪೇ ಮಾಡಿರೋದ್ರಿಂದ ನಾವಿನ್ನು 2.5 ಅವ್ರ ಹತ್ರ ಕಲೆಕ್ಟ್ ಮಾಡಬೇಕಾಗತ್ತೆ. ಸೊ 2.5 ಇಂಟು 15,000 ಅಂದರೆ ಎಷ್ಟಾಗುತ್ತೆ? 37,500. ಇವ್ರು 75 ಅಂದರೆ ಎಕ್ಸಸ್ ಪೇ ಮಾಡಿದ್ದಾರೆ. ಇವರು ಲಾಸ್ ಆಗ್ತಿರೋದಕ್ಕಿಂತ ಕಡಿಮೆ ಪೇ ಮಾಡ್ತಿರೋದ್ರಿಂದ ಎಷ್ಟು ಲಾಸ್ ಆಗ್ತಿದೆಯೋ ಅಷ್ಟು ಲಾಸ್ ಆಗ್ತಿರೋ ಅಮೌಂಟ್ ಇವ್ರ ಹತ್ರ ಕಲೆಕ್ಟ್ ಮಾಡಬೇಕಾಗತ್ತೆ. ಸೊ ಎಷ್ಟಾಗುತ್ತೆ? 2.5 ಎಷ್ಟು ಶೇರ್ ಹೋಲ್ಡರ್ಸ್ ಅಂದರೆ 15,000 ಶೇರ್ ಹೋಲ್ಡರ್ಸ್ ಪೇ ಮಾಡಬೇಕಾಗತ್ತೆ. ದಟ್ ಈಸ್
37,500 ಇದೇ ಅಮೌಂಟ್ನ ಇಲ್ಲಿ ಕನ್ಸಿಡರ್ ಮಾಡ್ಕೊಳ್ಳಿ. ಅಮೌಂಟ್ ಟು ಬಿ ಕಲೆಕ್ಟೆಡ್ ಫ್ರಮ್ ಈಕ್ವಿಟಿ ಶೇರ್ ಹೋಲ್ಡರ್ಸ್ 2.5 ಲಾಸ್ ಆಗ್ತಿರೋದು ಎಷ್ಟು ಶೇರ್ಸ್ಗೆ 15,000 37,500 ಸೇಮ್ ಅಮೌಂಟ್ ಟು ಬಿ ಕನ್ಸಿಡರ್ಡ್ ಹಿಯರ್. ಇಲ್ಲೂ ಕೂಡ ಅದನ್ನು ಕನ್ಸಿಡರ್ ಮಾಡಬೇಕು. ದಿಸ್ ಇಸ್ ಬ್ಯಾಲೆನ್ಸಿಂಗ್ ಫಿಗರ್ ಆ್ಯಂಡ್ ದಿಸ್ ಇಸ್ ಅಮೌಂಟ್ ಕಲೆಕ್ಟೆಡ್ ಫ್ರಮ್ ಈಕ್ವಿಟಿ ಶೇರ್ ಹೋಲ್ಡರ್ಸ್. ಥ್ಯಾಂಕ್ ಯು.